ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ಖಂಡಿಸಿ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ. ಸಿವಿ ರಾಮನ್ ನಗರ, ಜಯನಗರ, ನೆಲಮಂಗಲ ಸೇರಿದಂತೆ ನಗರದ ವಿವಿಧೆಡೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ದರ ಏರಿಕೆ ಪ್ರಯಾಣಿಕರಿಗೆ ಬರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಹಾಲಿನ ಪ್ರೋತ್ಸಾಹಧನ 650 ಕೋಟಿ ಬಿಡುಗಡೆಗೆ ಆಗ್ರಹಿಸಿ ಬೆಂಗಳೂರಿನ ಕೆಎಂಎಫ್ ಕೇಂದ್ರ ಕಚೇರಿಗೆ ರೈತ ಮುಖಂಡರು ಮುತ್ತಿಗೆ ಹಾಕಿದ್ರು. ಸ್ಥಳಕ್ಕೆ ಅಧಿಕಾರಿಗಳು ಬಾರದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡ ರೈತರು ಕಚೇರಿ ಎದುರು ಒಲೆ ಹೊತ್ತಿಸಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ರು. ಸರ್ಕಾರ ಸ್ಪಂದಿಸದೇ ಇದ್ರೆ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಬಿಬಿಎಂಪಿ ಸ್ಮಾರ್ಟ್ ಪಾರ್ಕಿಂಗ್ ಯೋಜನೆ ಹಳ್ಳ ಹಿಡಿದಿದೆ. ದುಬಾರಿ ಹಣ ಖರ್ಚು ಮಾಡಿ ಅಳವಡಿಕೆ ಮಾಡಿದ್ದ ಯಂತ್ರಗಳು ಮೂಲೆಗುಂಪಾಗಿವೆ. ನಗರದಲ್ಲಿ ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್ ಕಿರಿಕಿರಿ ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರಮುಖ ರಸ್ತೆಗಳಲ್ಲೇ ನಿಷ್ಪ್ರಯೋಜಕ ಸ್ಥಿತಿಯಲ್ಲಿ ಪಾರ್ಕಿಂಗ್ ಮೀಟರ್ಗಳಿವೆ. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಬಿಬಿಎಂಪಿ ಪಾರ್ಕಿಂಗ್ ಮೀಟರ್ನ ಕರಾಳತೆ ಬಯಲಾಗಿದೆ. ಪಬ್ಲಿಕ್ ಹತ್ರ ಕಿತ್ಕೊಂತಾರೆ, ಗೌರ್ಮೆಂಟ್ ಓಕೆನಾ ಈ ಥರ ಮುಂದಕ್ಕೆ ಬರಲಿ ಅಂತ ಹೇಳ್ತಾರೆ, ಹಿಂಗೆ ವೇಸ್ಟ್ ಮಾಡಿಬಿಡ್ತಾರೆ ದುಡ್ಡು. ಅವ್ರಿಗೂ ಖರ್ಚು ಮಾಡೋಕ್ಕೆ ದುಡ್ಡುಗಳು ಬೇಕು. ಸುಮ್ಮನೆ ಓಕೆನಾ ಬೇರೆಯವ್ರಿಗೆ ಕೊಟ್ಟರೆ ಓಕೆನಾ ಏನೋ ಯೂಟಿಲೈಸ್ ಆಗುತ್ತೆ, ಈ ಥರ ಖರ್ಚು ಮಾಡಿಬಿಟ್ಟು ವೇಸ್ಟ್ ಮಾಡ್ತಾರೆ.